ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 997026269119, 990022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಕಾಂಗ್ರೆಸ್ ಸಂಘಟನೆ ಬಲವರ್ಧನೆಗೆ ಸಂಘಟನಾ ಸೃಜನ್ ಅಭಿಯಾನ. VR ಸುದರ್ಶನ್ ಅಭಿಮತ. AIC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಮರುಸಂಘಟಿಸುವ ಉದ್ದೇಶದಿಂದ ದೇಶದಾದ್ಯಂತ ಹಮ್ಮಿಕೊಂಡಿರುವ ಸಂಘಟನಾ ಸೃಜನ ಅಭಿಯಾನ ಯಶಸ್ವಿಯಾಗಲು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಕೈಜೋಡಿಸಬೇಕು ಎಂದು ಮಾಜಿ MLC ಹಾಗೂ KPCC ಉಪಾಧ್ಯಕ್ಷ VR ಸುದರ್ಶನ್ ಕರೆ ನೀಡಿದರು. ಅವರು ಚಿಕ್ಕಬಳ್ಳಾಪುರ ನಗರದ ಅಶ್ವೋದಯ ಕಲ್ಯಾಣ ಮಂಟಪದಲ್ಲಿ ನಡೆದ ಸಂಘಟನಾ ಸೃಜನ್ ಅಭಿಯಾನದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಈ ಬಾರಿ ಅತ್ಯಂತ ಪಾರದರ್ಶಕವಾಗಿ ನಡೆಸಲಾಗುತ್ತಿದೆ. ಕೆಲವೇ ನಾಯಕರ ಶಿಫಾರಸಿನ ಆಧಾರದ ಮೇಲೆ ನೇಮಕ ಮಾಡುವ ಬದಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕೆಳ ಹಂತದ ಪದಾಧಿಕಾರಿಗಳು, ಶಾಸಕರು ಹಾಗೂ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ನೇರವಾಗಿ ಸಂಗ್ರಹಿಸಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಪ್ರಕ್ರಿಯೆಗಾಗಿ ಭಾಗವಾಗಿ AIC ಕಾರ್ಯದರ್ಶಿ ಡಾಕ್ಟರ್ ಪಾಲಕ ವರ್ಮಾ ಜಿಲ್ಲೆಗೆ ಭೇಟಿ ನೀಡಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಆಲಿಸುತ್ತಿದ್ದಾರೆ. ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡುವ ನಾಯಕರನ್ನು ಗುರುತಿಸಿ ಸಂಘಟನೆಗೆ ಹೊಸ ಚೈತನ್ಯ ತುಂಬುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಹಿರಿಯ ನಾಯಕರ ಸಮ್ಮುಖದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳ ವರದಿ, ವೀಕ್ಷಕರ ಶಿಫಾರಸು ಹಾಗೂ ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯಗಳ ಆಧಾರದ ಮೇಲೆ ಅಂತಿಮವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಹಾಗೂ KPCC ನಾಯಕತ್ವ ಸಮಾಲೋಚನೆ ನಡೆಸಿ ಜಿಲ್ಲಾ ಅಧ್ಯಕ್ಷರ ನೇಮಕದ ಕುರಿತು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು. ಸಭೆಗೆ ಆಗಮಿಸಿರುವ ವೀಕ್ಷಕರು ಯಾರ ಪರವಾಗಿಯೂ ವಾಗ್ದಾನ ಮಾಡಲು ಬಂದಿಲ್ಲ. ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಆಲಿಸುವುದೇ ಅವರ ಉದ್ದೇಶವಾಗಿದೆ. ಗುಂಪುಗಳಾಗಿ ಬಂದು ಘೋಷಣೆ ಕೂಗುವುದು ಅಥವಾ ಶಕ್ತಿ ಪ್ರದರ್ಶನ ಮಾಡೋದರಿಂದ ಯಾವುದೇ ಪ್ರಯೋಜನವಿಲ್ಲ. ಮಾತನಾಡಲು ಅವಕಾಶ ಸಿಗದವರು ತಮ್ಮ ಅಭಿಪ್ರಾಯಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬಹುದು. ಇದು ಪ್ರದರ್ಶನದ ವೇದಿಕೆಯಲ್ಲ, ಪಕ್ಷದ ಸಂಘಟನೆಗೆ ಬಲ ತುಂಬುವ ಪ್ರಾಮಾಣಿಕ ಪ್ರಯತ್ನವಾಗಿದೆ ಎಂದು ಸುದರ್ಶನ್ ತಿಳಿಸಿದರು. ಸಭೆಯಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಡಾಕ್ಟರ್ MC ಸುಧಾಕರ್, ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ, ಬಚ್ಚೇಗೌಡ, ಮುನಿಯಪ್ಪ, ಕೇಶವರೆಡ್ಡಿ, ಪುಟ್ಟು ಅಂಜನಪ್ಪ, ರಾಜೀವ್ ಗೌಡ, ನಂದಿ ಅಂಜನಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹರಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಹಾಗೆ ರಾಜ್ಯದ ಉತ್ಸಾಹವಾಗಿ ತಮ್ಮ ಜವಾಬ್ದಾರಿಗಳನ್ನು ಪ್ರಾರಂಭ ಮಾಡಿರುವಂಥ DK ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿದ್ದರು. ಹಾಗೆಯೇ ಮತ್ತೊಬ್ಬ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯಾಕೆ ಈ ಪ್ರೋಸೆಸ್ಸನ್ನು ಮಾಡಬೇಕು ಅಂತ ಹೇಳಿ AICCಯ ಎಲ್ಲ ಅಬ್ಸರ್ವರ್ಸ್ಗೆ ಹಾಗೆಯೇ KPCCಯ ಅಬ್ಸರ್ವರ್ಸ್ಗೆ ಅವರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದರೆಲ್ಲ ವಿವರಗಳನ್ನ ಡಾಕ್ಟರ್ ಪಾಲಕ ವರ್ಮಾ ಅವರು ತಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡಲಿದ್ದಾರೆ. ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ದಯಮಾಡಿ ಈ ಪ್ರಕ್ರಿಯೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗಿದೆ. ಇದು ತಮ್ಮೆಲ್ಲರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಅಭಿಪ್ರಾಯಗಳು ಕೂಡ ಮುಖ್ಯ ಆಗಿದೆ. ನಾವು ಇಲ್ಲಿ ತೆರೆದ ಮನಸ್ಸಿಂದ ಬಂದಿದ್ದೇವೆ.
ನಿಮ್ಮ ಅಭಿಪ್ರಾಯಗಳು ಕೂಡ ಮುಖ್ಯ. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ SR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷವಾದಂತಹ ಮತಗಳ ಪರಿಷ್ಕರಣೆ ಇವತ್ತು ನಡೀತಾ ಇದೆ. ಇವತ್ತು ನಾವೆಲ್ಲ ಕಾಂಗ್ರೆಸ್ ಅದನ್ನು ತೊಡಗಿಸಿಕೊಂಡಿದ್ದೇವೆ. ಬಿಜೆಪಿಯವರು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಹೇಗೆ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ ಅನ್ನು ಉಪಯೋಗ ಮಾಡಿ ಆ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ನಾವು ಯಾರಿದ್ದಾರೆ ಅವರ ಹೆಸರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗಬಾರದು ಅಂತೇಳಿ ನಾವು ಪ್ರಯತ್ನದಲ್ಲಿದ್ದೇವೆ. ಹೀಗಾಗಿ ನಮಗೆ ಪ್ರಜಾಪ್ರಭುತ್ವ ಬಗ್ಗೆ ಸಂವಿಧಾನದಲ್ಲಿ ನಮಗೆ ನಂಬಿಕೆ ಇದೆ, ನಮಗೆ ಇನ್ಕ್ಲೂಸಿವ್ ಅಪ್ರೋಚ್ ನಂಬಿಕೆ ಇದೆ, ಬಿಜೆಪಿಯವರಿಗೆ ಎಕ್ಸ್ಕ್ಲೂಸಿವ್ ಆ ವಿಚಾರದಲ್ಲಿ ಅವರಿಗೆ ನಂಬಿಕೆ ಇದೆ. ಹಾಗಾಗಿ ನಾವೆಲ್ಲ ಕೂಡ 8ನೇ ತಾರೀಕು ನಡೆಯುವಂತಹ ಈ SIR ವೋಟ್ಗಳ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕೂಡ ಎಚ್ಚರ ತಪ್ಪಬಾರದು. ಪ್ರತಿಯೊಬ್ಬರು ಕೂಡ ತಾವೆಲ್ಲರೂ ಕೂಡ ಎಲ್ಲ ಮುಖಂಡರು, ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದಂತವರು, ಪದಾಧಿಕಾರಿಗಳು, ವಿಶೇಷವಾಗಿ PLA 2 ಸರಿಯಾಗಿ ಮನೆಗಳಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಅನೇಕ PLAಗಳು ಮನೆಗೆ ಹೋಗ್ತಾ ಇಲ್ಲ. BLO ಜೊತೆಗೆ ನೀವು ಸಂಪರ್ಕ ಇಟ್ಕೋಬೇಕಾಗುತ್ತೆ, ಮತದಾರರಿಗೆ ನೆರವಾಗಬೇಕಾಗುತ್ತೆ. ಇಲ್ಲದೆ ಹೋದ್ರೆ ನಮ್ಮ ವಿರೋಧಿಗಳು ಕೂಡ ಅದನ್ನು ಮ್ಯಾನಿಪುಲೇಟ್ ಮಾಡುವಂತಹ ಸಾಧ್ಯತೆ ಇರ್ತಾರೆ. ಆದ್ದರಿಂದ BLA ಜವಾಬ್ದಾರಿ ಮಾಡುವಂತಹ ಪ್ರಮಾಣದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆಯನ್ನು ನಾವು ಗಟ್ಟಿಗೊಳಿಸಬೇಕಾದ್ರೆ ನಾವು ಈ ಪ್ರಕ್ರಿಯೆಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ತೊಡಗಿಸಿಕೊಳ್ಬೇಕು ಅಂತ ಮಾತನ್ನ ಹೇಳ್ತಾ, ಮೂರನೇದಾಗಿ ಏನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪಾರ್ಟಿಯವರೇನು ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ನೈತಿಕವಾದಂತಹ ರಾಜಕೀಯವಾದಂತಹ ಬೆಂಬಲವನ್ನು ಅವರು ಕೊಟ್ಟಿದ್ರು. ಅದರ ಪರಿಣಾಮ ಇಡೀ ದೇಶ ಏನಿತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಇವತ್ತು ದೇಶದ ಜನರ ಅಭಿಪ್ರಾಯಕ್ಕೆ ಮಾಡಿದ್ರು, ವಿರೋಧ ಪಕ್ಷಗಳ ಹೋರಾಟಕ್ಕೆ ಮಾಡಿದ್ರು. ಇವತ್ತು ಆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಯುವಜನರು ಹೋರಾಟಕ್ಕೆ ಮಾಡಿದ್ರು. ಇವತ್ತು ದೇವೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಸ್ವಾಗತ ಮಾಡಿ ಇನ್ನು ಪ್ರಧಾನಮಂತ್ರಿಗಳು ಏನಿಲ್ಲ, ಈ ವೇದಿಕೆ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಅವರು ಆ ರಾಜೀನಾಮೆಯನ್ನು ಅಂಗೀಕರಿಸಬೇಕು, ರಾಷ್ಟ್ರಾಧ್ಯಕ್ಷರಿಗೆ ಕೂಡ ಕಳಿಸಬೇಕು ಅಂತ ಮಾತನ್ನು ಹೇಳಿ ಇಡೀ ಶಿಕ್ಷಣ ವ್ಯವಸ್ಥೆಯಿಂದ ಏನು ಬಿಜೆಪಿಯವರು NDA ಅಧ್ವಾನ ಮಾಡಿದ್ದಾರೆ, ಹಾಳು ಮಾಡಿದ್ದಾರೆ, ಆ ಇಡೀ ಒಟ್ಟು ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ And I am here in between my Chikkaballapur Congress family because of the assignment given by the AICC leadership, and I am really happy to meet all of you today. ಇವತ್ತು ಇವರು ಹೇಳ್ತಿದ್ದಾರೆ ಎಲ್ಲರೂ ನನ್ನ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಫ್ಯಾಮಿಲಿ, ನಾವೆಲ್ಲ ಒಂದು ಕುಟುಂಬ, ನಿಮ್ಮನ್ನೆಲ್ಲ ಮಾತಾಡಿ ನಿಮ್ಮ ಏನೋ ಆಸೆಗಳಿದ್ರೆ ನೀವೇನು ಕಷ್ಟ ಸುಖ ಅವ್ರಿಗೆಲ್ಲ ಹಂಚ್ಕೊಂಡು ನಾನು ಅವರೇ ಪ್ರೈವಸಿ ಆಗಿ ಇಟ್ಕೊಡ್ತೇನೆ, ಇನ್ನೊಬ್ರಿಗೆ ಹೇಳಲ್ಲ. ಇದು ನಮ್ಮ ಎಲ್ಲರ ಸೇರ ಕಾಂಗ್ರೆಸ್ ಫ್ಯಾಮಿಲಿ, ಕಾಂಗ್ರೆಸ್ ಕುಟುಂಬ ಅಂತ ಹೇಳ್ತಿದ್ದೇನೆ. ಸ್ಟಾರ್ಟಿಂಗ್ ವಿತ್ ಸಂಘಟನ್ ಸೃಜನ್ ಅಭಿಯಾನ್. Sudarshan, we have told you a lot of things. I would like to just brief you how it started. It started from Gujarat during the plenary session because the ground